ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿಯ ಪ್ರಯುಕ್ತ ನಾಗಪ್ಪನ ಪೂಜೆಗೆ ಶುಭ ಮುಹೂರ್ತ ಯಾವುದು, ಹಾಗೆ ನಾಗಪ್ಪನ ಪೂಜೆನ ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಮಾಡಬಹುದು, ಹಾಗೆ ನಾಗರಕಲ್ಲು ಮತ್ತು ಹುತ್ತದ ಪೂಜೆಯನ್ನು ಕೂಡ ಯಾವ ರೀತಿ ನೆರವೇರಿಸಬೇಕಾಗತ್ತೆ ಅಂತ ಸಂಪೂರ್ಣವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಯಾವ ಹೂವನ್ನು ಇಡಬೇಕು, ಯಾವ ನೈವೇದ್ಯವನ್ನು ಮಾಡಬೇಕು, ಜೊತೆಗೆ ಯಾವ ಮಂತ್ರಗಳನ್ನು ಹೇಳ್ಕೊಂಡು ಅರ್ಚನೆ ಮಾಡಬೇಕು, ಯಾವ ರಂಗೋಲಿ ಹಾಕಬೇಕು, ಎಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವರ್ಷ ನಾಗರ ಪಂಚಮಿ ಯಾವ ದಿನಾಂಕದದ್ದು ಬಂದಿದೆ ಅಂತಂದರೆ ಜುಲೈ 29ನೇ ತಾರೀಕು ಮಂಗಳವಾರದ ದಿನ ನಾಗರ ಪಂಚಮಿ ಬಂದಿದೆ. ಇನ್ನು ಪೂಜೆಗೆ ಶುಭ ಮುಹೂರ್ತ ಯಾವುದು ಅಂತ ಕೇಳೋದಾರೆ ಜುಲೈ 29ನೇ ತಾರೀಕು ಮಂಗಳವಾರದ ದಿನ ಬೆಳಗ್ಗೆ 6 ಗಂಟೆ 5 ನಿಮಿಷದಿಂದ 8 ಗಂಟೆ 37 ನಿಮಿಷದವರೆಗೂ ಕೂಡ ತುಂಬಾ ಒಳ್ಳೆಯ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಪಂಚಮಿ ತಿಥಿ ಆರಂಭವಾಗುವಂಥದ್ದು ಜುಲೈ 28ನೇ ತಾರೀಕು ರಾತ್ರಿ 11 ಗಂಟೆ 24 ನಿಮಿಷಕ್ಕೆ ಆರಂಭವಾಗಿ ಜುಲೈ 30ನೇ ತಾರೀಕು ಬೆಳಗಿನ ಜಾವ 12 ಗಂಟೆ 46 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಸಂಪೂರ್ಣವಾಗಿರುವಂತಹ ಪಂಚಮಿ ತಿಥಿ 29ನೇ ತಾರೀಕು ಮಂಗಳವಾರ ದಿವಸ ಇರೋದ್ರಿಂದ ಅವತ್ತಿನ ದಿವಸವೇ ನಾವು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಹಬ್ಬವನ್ನು ನೀವು ಮನೆಯಲ್ಲೇ ಬೆಳ್ಳಿ ನಾಗಪ್ಪನ ಇಟ್ಟು ಪೂಜೆಯನ್ನು ಕೂಡ ಮಾಡ್ಬೋದು, ಅಥವಾ ಹುತ್ತಕ್ಕೂ ಕೂಡ ಹೋಗಿ ಸಾಂಪ್ರದಾಯಿಕಬದ್ಧವಾಗಿ ಪೂಜೆನ ಮಾಡ್ಬೋದು. ಅದು ನಿಮ್ಮ ಒಂದು ಸಂಪ್ರದಾಯಕ್ಕೆ ಬಿಟ್ಟದ್ದು. ಮನೆಯಲ್ಲಿ ಬೆಳ್ಳಿ ನಾಗಪ್ಪ ಇದ್ದರೆ ಅದನ್ನು ಮನೆಯಲ್ಲಿ ಪೂಜೆ ಮಾಡಬೇಕಾಗತ್ತೆ. ಅನಂತರ ನೀವು ಬೇಕಿದ್ರೆ ನಾಗರಕಲ್ಲು ಹಾಗೆ ಹುತ್ತದ ಪೂಜೆಯನ್ನು ಮಾಡ್ಬೋದು. ಮನೆಯಲ್ಲಿ ಪೂಜೆ ಮಾಡೋರು ದೇವರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಟು ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ನಾಗಪ್ಪನ ರಂಗೋಲಿಯನ್ನು ಅರಿಶಿಣದಿಂದಾಗಲಿ ಅಥವಾ ಅಕ್ಕಿ ಹಿಟ್ಟಿನಿಂದಾಗಲಿ ಹಾಕ್ಕೊಳ್ಬೇಕಾಗತ್ತೆ. ಕೆಲವರು ಅರಿಶಿಣವನ್ನು ಗಟ್ಟಿಯಾಗಿ ಕಲಸಿ ಅರಿಶಿಣದಿಂದನೇ ನಾಗಪ್ಪನನ್ನು ತಯಾರು ಮಾಡ್ತಾರೆ. ಆ ರೀತಿ ಕೂಡ ಮಾಡ್ಬೋದು. ಇನ್ನು ಬೆಳ್ಳಿ ನಾಗಪ್ಪ ಇದ್ದರೆ ಅದನ್ನು ಇಟ್ಕೊಂಡು ಪೂಜೆನ ಮಾಡಬೇಕಾಗತ್ತೆ. ಬೆಳ್ಳಿ ನಾಗಪ್ಪ ಇಲ್ಲದೇ ಇರೋರು ಹುತ್ತದ ಮಣ್ಣನ್ನು ತೊಗೊಂಡು ಬಂದು ಅದನ್ನು ಕೂಡ ಒಂದು ಬಟ್ಲಲ್ಲಿ ಹಾಕಿ ಪೂಜೆನ ಮಾಡ್ಬೋದು. ಬೆಳ್ಳಿ ನಾಗಪ್ಪನಿಗೆ ಗಂಧ ಏರಿಸಬೇಕು, ಜೊತೆಗೆ 2 ದೀಪಗಳನ್ನ ಹಚ್ಕೊಂಡು ನಾಗಪ್ಪನಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವಿನ ಹಾರವನ್ನು ಹಾಕಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಇನ್ನು ನಾಗಪ್ಪನಿಗೆ ನೈವೇದ್ಯಕ್ಕೆ ಅಂತ ಹೇಳಿದ್ರೆ ಎಲ್ಲದನ್ನು ಕೂಡ ಹಸಿಯಾಗಿರೋದನ್ನೇ ಬಳಸಬೇಕಾಗತ್ತೆ. ಯಾವುದನ್ನು ಬೇಯಿಸಿರುವಂಥದ್ದನ್ನು ಹುರಿದಿರುವಂಥದ್ದು ಕರೆದಿರುವಂಥದ್ದು ಇಡಬಾರ್ದು. ಅದರಲ್ಲಿ ಮುಖ್ಯವಾಗಿ ಚಿಗಳಿ ತಂಬಿಟ್ಟು, ಹಸಿ ಅಕ್ಕಿನ ತಂಬಿಟ್ಟು, ನೆನೆಸಿರುವಂಥ ಕಡಲೆಕಾಳು ಅಥವಾ ಕಡಲೆಬೇಳೆ, ನೆನೆ ಹಾಕಿರುವಂಥ ಅಕ್ಕಿ, ಹಣ್ಣುಗಳು, ಸೌತೆಕಾಯಿ, ತಾಂಬೂಲವನ್ನು ಇಡಬೇಕು. ಹಾಗೆ ಕಾಯಿನ ಒಡೆದು ನೈವೇದ್ಯ ಮಾಡೋದಾದರೆ ಅದನ್ನು ಕೂಡ ನೀವು ಇಡಬೇಕಾಗತ್ತೆ. ನೀವು ಇದನ್ನು ನಾಗರ ಪೂಜೆಗೆ ಅಂದರೆ ನಾಗರ ಕಲ್ಲನ ಪೂಜೆಗೆ ಅಥವಾ ಹುತ್ತದ ಪೂಜೆಗೆ ಹೋಗ್ತೀರಾ ಅಂದರೂ ಕೂಡ ಇದನ್ನೆಲ್ಲವೂ ಕೂಡ ಮನೆಯಿಂದನೇ ತೊಗೊಂಡು ಹೋಗಬೇಕಾಗತ್ತೆ. ಈ ರೀತಿ ಎಲ್ಲ ಪೂಜೆಗೆ ಸಿದ್ಧತೆ ಮಾಡಿಕೊಂಡಿದ್ದ ನಂತರ ನಾಗಪ್ಪನಿಗೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಎಲ್ಲವನ್ನೂ ಕೂಡ ಅರ್ಪಿಸಿ ಧೂಪವನ್ನು ಮಾಡಿ ದೇವರನ್ನು ಆಹ್ವಾನ ಮಾಡಬೇಕು. ಯಾವ ಹೂಗಳನ್ನು ಅರ್ಪಿಸ್ಬೋದು ಅಂತಂದರೆ ಎಲ್ಲ ಥರದ ಹೂಗಳನ್ನು ಕೂಡ ಅರ್ಪಿಸಬಹುದು. ವಿಶೇಷವಾಗಿ ತುಳಸಿಯನ್ನು ಅರ್ಪಿಸಿದರೆ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ನಾಗಪ್ಪನ ಪೂಜೆನ ಬಹಳನೇ ಮಡಿಯಿಂದ ಮಾಡಬೇಕಾಗತ್ತೆ. ಗರ್ಭಿಣಿ ಸ್ತ್ರೀಯರು ಈ ಪೂಜೆಯನ್ನು ಮಾಡಬಾರ್ದು. ಇನ್ನು ಬಾಣಂತಿಯರು ಮಾಡಬಹುದು ಅಂತಂದರೆ ಬಾಣಂತಿಯರಲ್ಲಿ ಗಂಗೆ ಪೂಜೆಯನ್ನು ಮಾಡಿದರೆ ಅಂದರೆ ನೀವು ಈಗಾಗಲೇ ತಣ್ಣೀರನ್ನು ಮುಟ್ಟಿದರೆ ಅಂಥವರು ಈ ಪೂಜೆನ ಮಾಡ್ಬೋದು. 3 ತಿಂಗಳು ಕಂಪ್ಲೀಟ್ ಆಗಿರಬೇಕು. ಇನ್ನು ನಾಗರ ಪಂಚಮಿ ಪೂಜೆನ ಮಾಡೋ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ಜನ್ನು ಕೂಡ ಮಾಡಬಾರ್ದು, ಅಂದರೆ ಮಾಂಸಾಹಾರ ಸೇವನೆ ಮಾಡಬಾರ್ದು. ಇನ್ನು ಮುಟ್ಟಾಗಿದ್ದರೆ ಖಂಡಿತವಾಗ್ಲೂ ಈ ಪೂಜೆಯನ್ನು ಮಾಡೋ ಹಾಗಿಲ್ಲ. ನೀವೇ ಅಲ್ಲ, ನಿಮ್ಮ ಮನೆಯಲ್ಲಿ ಯಾರೇ ಬೇರೆಯವರು ಮುಟ್ಟಾಗಿದ್ರೂ ಕೂಡ ಈ ಪೂಜೆಯನ್ನು ಮಾಡೋ ಹಾಗಿಲ್ಲ. ಇನ್ನು ನಾಗ ಪಂಚಮಿಯ ದಿವಸ ಮನೆಯಲ್ಲಿ ಜಾಸ್ತಿ ಘಾಟ್ ಮಾಡುವಂಥದ್ದು ಅಂದರೆ ಮೆಣಸಿನ್ಕಾಯಿ ಹೊಗೆ ಹಾಕುವಂಥದ್ದು, ಒಗ್ಗರಣೆ ಹಾಕುವಂಥದ್ದು, ಕರಿದ ಪದಾರ್ಥಗಳನ್ನ ಮಾಡುವಂಥದ್ದು ಮನೆಯಲ್ಲೇ ಮಾಡಬಾರ್ದು. ಕೆಲವರು ಅವತ್ತಿನ ದಿವಸ ಒಗ್ಗರಣೆ ಕೂಡ ಹಾಕೋದಿಲ್ಲ. ಹಾಗೆ ನಾಗರ ಕಲ್ಲಿಗೆ ಹುತ್ತಕ್ಕೆ ತನಿ ಎರೆಯೋರು ಉಪವಾಸ ಇದ್ದು ಹೋಗಿ ನಾಗರ ಕಲ್ಲು ಪೂಜೆ ಮಾಡಿಕೊಂಡು ಹುತ್ತ ಹಾಗೆ ನಾಗರ ಕಲ್ಲಿಗೆ ತನಿ ಎರೆದು ಬರಬೇಕು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ಪೂಜೆನ ಆದಷ್ಟು ಬೆಳಗ್ಗೆನೇ ಮಾಡಿದ್ರೆ ತುಂಬಾ ಒಳ್ಳೆಯದು. ಪೂಜೆ ಮುಗಿಸ್ಕೊಂಡು ಬಂದ ಮೇಲೆ ನೀವು ಊಟವನ್ನು ಅಥವಾ ತಿಂಡಿಯನ್ನು ಮಾಡ್ಬೋದು. ಇನ್ನು ಮನೆಯಲ್ಲಿ ಪೂಜೆ
ಮಾಡೋರು ಧೂಪ ಆದ ನಂತರ ಅರ್ಚನೆಯನ್ನು ಮಾಡಬೇಕಾಗತ್ತೆ. ಅರ್ಚನೆಯನ್ನು ಮಾಡುವಾಗ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಿ, ಅರ್ಚನೆ ಆದ ನಂತರ ಮತ್ತೊಮ್ಮೆ ಧೂಪವನ್ನು ಮಾಡಿ, ಅನಂತರ ಅದು ನೈವೇದ್ಯಕ್ಕೆ ಅಂತ ಏನಿಟ್ಟಿರ್ತೀರೋ ಅದನ್ನು ನೈವೇದ್ಯ ಮಾಡಬೇಕಾಗತ್ತೆ. ಹಣ್ಣುಗಳು, ಚಿಗಳಿ ಉಂಡೆ, ತಂಬಿಟ್ಟು ಏನೇನು ಮಾಡಿರ್ತೀರೋ ಅದನ್ನೆಲ್ಲವೂ ಕೂಡ ನೈವೇದ್ಯ ಮಾಡಿ, ಕಾಯನ್ನು ಕೂಡ ಹೊಡೆದು ನೈವೇದ್ಯವನ್ನು ಮಾಡಬೇಕು. ಇನ್ನು ಹುತ್ತದ ಹತ್ರ ಎಲ್ಲ ವಸ್ತುಗಳನ್ನು ತೊಗೊಂಡು ಹೋಗಿರ್ತೀರಲ್ಲ ಮನೆಯಿಂದಾನೆ, ಅದನ್ನು ಒಂದು ಬಾಳೆ ಎಲೆ ಮೇಲೆ ಎಲ್ಲವನ್ನು ಕೂಡ ಜೋಡಿಸಿ, ಹಣ್ಣುಗಳು, ನೈವೇದ್ಯ ಏನೇನು ತೊಗೊಂಡು ಹೋಗಿರ್ತೀರೋ ಅದನ್ನೆಲ್ಲ ಜೋಡಿಸಿ, ಅನಂತರ ನೀವು ಇವಾಗ ನಾವು ಮನೆಯಲ್ಲಿ ಯಾವ ರೀತಿ ಬೆಳ್ಳಿ ನಾಗಪ್ಪನಿಗೆ ಪೂಜೆಯನ್ನು ಮಾಡ್ತಾ ಇದ್ದೀವೋ ಅದೇ ರೀತಿ ಮಾಡಬೇಕು. ಆರತಿ ಮಾಡಿದ ನಂತರ ತನಿಯನ್ನು ಎರಿಬೇಕು. ತನಿ ಎರಿಯೋದು ಅಂತಂದರೆ ಹಸಿ ಹಾಲಿಗೆ ತುಪ್ಪವನ್ನು ಸೇರಿಸಿ ಅದನ್ನು ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ, ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರೆ ಬೆಳ್ಳಿ ನಾಗಪ್ಪನಿಗೆ ಅಥವಾ ಹುತ್ತದ ಮಣ್ಣಿಗೆ ತನಿಯನ್ನು ಎರಿಬಹುದು. ಹುತ್ತಕ್ಕೆ ತನಿಯನ್ನು ಎರಿಯುವಾಗ ಹುತ್ತದ ಹೋಲೇನಿರುತ್ತೆ ಅದಕ್ಕೆ ಹಾಕಬೇಡಿ. ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ನಾಗದೇವತೆಗಳು ಇರ್ತಾರೆ, ಅಥವಾ ಬೇರೆ ಜೀವಿಗಳಿಗೂ ಕೂಡ, ಕೆಲವೊಂದು ಪ್ರಾಣಿಗಳಾಗಿರ್ಬೋದು ಅಥವಾ ನಾಗದೇವತೆಗಳಿಗೂ ಕೂಡ ಆಗಿರ್ಬೋದು ತೊಂದರೆ ಆಗ್ಬೋದು. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಹುತ್ತದ ಬಾಯಿ ಏನಿರುತ್ತೆ ಅಂದರೆ ಹೋಲ್ ಇರುತ್ತಲ್ವ, ಅದರೊಳಗಡೆ ಹಾಲನ್ನು ಹಾಕೋದಕ್ಕೆ ಹೋಗಬೇಡಿ. ಮೇಲಿಂದ ಸ್ವಲ್ಪ ಹಾಲನ್ನು ಹಾಕಿದ್ರೂ ಕೂಡ ನಡೆಯುತ್ತೆ, ಅಥವಾ ಹುತ್ತಕ್ಕೆ ನೀವು ಹಾಲು ಹಾಕಿದ್ರೂ ಕೂಡ ಉತ್ತಮ. ಮನೆಯಲ್ಲಿ ಬೆಳ್ಳಿ ನಾಗಪ್ಪನ ಇಟ್ಟು ಪೂಜೆಯನ್ನು ಮಾಡಿದರೆ ನೀವು ತನಿ ಹೆರೆದ ನಂತರ ಕೆಂಪು ನೀರಿನ ಆರತಿಯನ್ನು ಅಂದರೆ ದೃಷ್ಟಿಯನ್ನು ಮಾಡಿ ಅನಂತರ ನೀವು ಪೂಜೆಯನ್ನು ಮುಕ್ತಾಯಗೊಳಿಸ್ಬೋದು. ಇನ್ನು ನಾಗರ ಕಲ್ಲಿನ ಹತ್ತಿರ ಪೂಜೆಯನ್ನು ಮಾಡಿ ತನಿ ಏರಿದ ನಂತರ ಅಲ್ಲಿ ಬಂದಿರುವಂತಹ ಮುತ್ತೈದೆಯರಿಗೆ ಒಂದು 5 ಜನಕ್ಕೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅನಂತರ ಬರುವಾಗ ಒಂದು ಗ್ಲಾಸಲ್ಲಿ ನೀರನ್ನು ಹಿಡ್ಕೊಂಡು ಅಡ್ಡವಾಗಿ ಗೆರೆಯನ್ನು ಎಳೆದ್ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಇನ್ನು ನಾಗರ ಪಂಚಮಿ ದಿವಸ ನಾಗಪ್ಪನ ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದೇ ಚರ್ಮ ವ್ಯಾಧಿಗಳಿದ್ರು ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಸರ್ಪದೋಷ ನಿವಾರಣೆ ಆಗತ್ತೆ. ಹಾಗೆ ಸಂತಾನ ಭಾಗ್ಯ ಇಲ್ಲ ಅಂತಾರೋರ್ಗೂ ಕೂಡ ಆ ದೋಷ ಎಲ್ಲ ಕಳೆದು ಸಂತಾನ ಆಗುವಂತಹ ಸಂಭವ ಕೂಡ ಇರುತ್ತೆ. ಇನ್ನು ಇವತ್ತಿನ ದಿವಸ ವಿಶೇಷವಾಗಿ ದೀಪಾರಾಧನೆ ಮಾಡೋದಾದರೆ ಬೆಲ್ಲದ ದೀಪಾರಾಧನೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡ್ಬೋದು. ಈ ರೀತಿಯಾಗಿ ಸರಳವಾಗಿ ನಾಗರ ಪಂಚಮಿ ಪೂಜೆಯನ್ನು ಮನೆಯಲ್ಲೂ ಹಾಗೂ ನಾಗರಕಲ್ಲು ಮತ್ತು ಹುತ್ತಕ್ಕೂ ಕೂಡ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.